ಬೆಳ್ಳಂ ಬೆಳಗ್ಗೆ ತಾವರೆಕೆರೆಯಲ್ಲಿ ಜವರಾಯನ ಅಟ್ಟಹಾಸ ಹೆಂಗಿತ್ತು ಅಂತಂದ್ರೆ ನೋಡಿ, ಬೆಂಗಳೂರಿನ ದಕ್ಷಿಣದ ಮಾದಾಪಟ್ಟಣ ಗ್ರಾಮದಲ್ಲಾಗಿರೋದು ಈ ದುರಂತ. ನೋಡಿ, ಕಲ್ಲು ಕುವಾರಿಯಲ್ಲಿ ಬಂಡೆ ಕುಸಿದು 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ 1 ಜನ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಗಂಭೀರ ಪರಿಸ್ಥಿತಿಯಲ್ಲಿದೆ. ಇವತ್ತು ಬೆಳಗ್ಗೆ ಆಗಿದ್ದು ತಾವರೆಕೆರೆಯಲ್ಲಿ. ತಾವರೆಕೆರೆ ಭಾಗದ ಮಾದಾಪಟ್ಟಣ ಗ್ರಾಮದಲ್ಲಿ ದುರಂತ ಆಗಿದೆ. ಬೃಹದಾಕಾರದ ಬಂಡೆ ಮೇಲ್ಗಡೆಯಿಂದ ಕುಸಿದು ಕೆಳಗಡೆ ಇದ್ದಂಥ 7 ಜನರ ಮೇಲೆ ಬಿದ್ದಿದೆ. ಸಾವನ್ನಪ್ಪಿದ್ದಾರೆ. 5 ಜನ ಗಂಭೀರವಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಕಾವೇರಿ ಕಂಪನಿಗೆ ಸೇರಿದ ಕಲ್ಲು ಕುವಾರಿ ಇದು. ಆದರೆ ಇಲ್ಲಿಯ ತನಕ ಓನರ್ಗಳು ಪತ್ತೆ ಆಗಿಲ್ಲ, ಎಸ್ಕೇಪ್ ಆಗಿದ್ದಾರೆ. 16 ಜನ ಕೆಲಸ ಮಾಡ್ತಿದ್ರಂತೆ. ಬೆಳಗ್ಗೆ ಬಂಡೆ ಬಿದ್ದಾಗ 7 ಜನ ಸ್ಪಾಟ್ ಡೆತ್, ಇನ್ನು 5 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಇದೇ ಸ್ಪಾಟ್ ಮಾದಾಪಟ್ಟಣ ಗ್ರಾಮದಲ್ಲಿರುವಂಥ ಕ್ವಾರಿ. ಆ ಮಾರ್ಕ್ ಮಾಡಿ ತೋರಿಸಿದ್ವಲ್ಲ ಮೇಲ್ಗಡೆಯಿಂದ ಜಾರಿ ಅದು ಕೆಳಗಡೆ ಬಿದ್ದಿರೋದು ಅಂಥೇಳಿ. ಇಲ್ಲಿ ಹೆಂಗಾಗಿತ್ತು ಸಿಚುವೇಶನ್ ಅಂತಂದರೆ, ಆ ಸೈಟಲ್ಲಿ ಉಸ್ತುವಾರಿಗಳು ಇದ್ರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಮೇಲ್ಗಡೆ ಒಬ್ಬರು ಕೆಲಸ ಮಾಡ್ತಾಯಿದ್ರು, ಆ ಬಂಡೆಯನ್ನು ಒಡೆಯುವಂಥ ಕೆಲಸ. ಇದೇ JCB ಫ್ರಂಟ್ ಸೈಡಲ್ಲಿ ವೈಬ್ರೇಟರ್ ಇಡ್ತಾರೆ. ಆ ವೈಬ್ರೇಟರ್ ಡ್ರಿಲ್ ಮಾಡುತ್ತೆ. ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಗಡೆ ಕೆಲಸ ನಡೀತಾ ಇರಬೇಕಾದ್ರೆ ಕೆಳಗಡೆ ಯಾರೂ ಇರಬಾರ್ದು. ಆದರೂ ಕೆಳಗಡೆನೂ ಒಂದು ಟೀಮ್ ಕೆಲಸ ಮಾಡ್ತಾ ಇತ್ತು, ಮೇಲ್ಗಡೆ ಬಂಡೆ ಹೊಡಿತಾ ಇತ್ತು. ಇನ್ನೊಂದು ಟೀಮು JCB ಬಳಸ್ಕೊಂಡು ಡ್ರಿಲ್ ಮಾಡ್ತಾ ಇತ್ತು. ಡ್ರಿಲ್ ಮಾಡಬೇಕಾದ್ರೆ ಪಕ್ಕದಲ್ಲೇ ಇದ್ದಂಥ ಒಂದು ಬೃಹದಾಕಾರದ ಬಂಡೆ ಸ್ಲೈಡ್ ಆಗಿದೆ, ಕೆಳಗಡೆ ಜಾರ್ ಬಂದಿದೆ. ಆ ಬೃಹದಾಕಾರದ ಬಂಡೆ ಕೆಳಗಡೆ ವರ್ಕ್ ಮಾಡ್ತಾ ಇದ್ದ ಟೀಮ್ ಮೇಲೆ ಬಿದ್ದಿದೆ. ಟೀಮ್ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ 7 ಜನ ಸ್ಪಾಟ್ ಡೆತ್, ಅಪ್ಪಚ್ಚಿ ಆಗೋಗಿದ್ದಾರೆ. 5 ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಕಲ್ಲು ಕುವಾರಿಗೆ ಬಲಿಯಾದ ಕಾರ್ಮಿಕರ ಹೆಸರು ಗಮನಿಸ್ತಾ ಇದ್ದೀರಿ. 37 ವರ್ಷದ ಭುವನೇಶ್ವರ್ ಸಿಂಗ್ ಅಂತ ಹೇಳಿ ಸಾವನ್ನಪ್ಪಿರೋರು. ಧರ್ಮೇಶ್ ಸಿಂಗ್ ಅಂತ 28 ವರ್ಷದವರು. ಹೀಗೆ 7 ಜನ ಮೃತಪಟ್ಟಿದ್ದಾರೆ. 7 ಜನ ಈ ಬಂಡೆ ಬಿದ್ದು ಅಪ್ಪಚ್ಚಿಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಇನ್ನುಳಿದ 5 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂಥ ಮಷಿನರೀಸ್ಗೂ ಕೂಡ ಎಫೆಕ್ಟ್ಗಳಾಗಿದ್ದಾವೆ. ನೋಡಿ, ಇಲ್ಲಿ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಈ ಕಾವೇರಿ ಕಲ್ಲು ಕುವಾರಿ ಇದೆಯಲ್ಲ, ಇಲ್ಲಿನ ಓನರ್ನ ನಿರ್ಲಕ್ಷ್ಯ. ಇಬ್ಬರಿದ್ದಾರೆ, ಈ ಜಾಗನ ಲೀಸ್ ಪಡ್ಕೊಂಡು ಇಬ್ಬರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕ್ವಾರಿನ. ಆದರೆ ಈ ಘಟನೆ ಆದ ತಕ್ಷಣ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇಬ್ರು. ಕೈಗೆ ಸಿಕ್ಕಿಲ್ಲ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಏಟಾಗಿರೋರು ಗಾಯಾಳುಗಳನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆಯೂ ಇದೆ.